ನಮಸ್ಕಾರ. ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, 15/5/2025 BMTCಯ ಕೇಂದ್ರ ಕಚೇರಿಯಿಂದ ಸಾರಿಗೆ ಮುಷ್ಕರದ ಸಮಯದಲ್ಲಿ ವಜಾಗೊಂಡು ಮಧ್ಯಂತರ ಆದೇಶದ ಮೇಲೆ ಕರ್ತವ್ಯಕ್ಕೆ ನಿಯೋಜನೆಗೊಂಡ ನೌಕರರಿಗೆ ತಿಂಗಳಿಗೆ ಒಂದು ರಜೆಯನ್ನು ನೀಡ್ತಾಯಿದ್ರು ಮತ್ತು ಗುಂಪು ವಿಮೆಯಿಂದ ಹೊರಟಿದ್ರು. ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂಗೆ ಒಂದು ಆದೇಶ ಪತ್ರ ಹೊರಗಡೆ ಬಂತು. ಆ ಆದೇಶ ಪತ್ರ ಹೊರಬಂದ ತಕ್ಷಣ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಗೊಂದಲ ಮತ್ತು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಮೊದಲನೇದಾಗಿ ಇವರೆಲ್ಲರೂ ಸೇರಿಕೊಂಡು ಏನು ನಾಯಕರು ಅಂತ ಹೇಳ್ಕೊತಿದ್ದಾರಲ್ಲ, ಇವರೆಲ್ಲರೂ ನೌಕರರಿಗೆ ಗೊಂದಲ ಮೂಡಿಸುವಂಥ ಒಂದು ಹೇಳಿಕೆಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಆದೇಶ ಪತ್ರ ಏನು ಬಂದಿದೆ, ಇದು ಕೇವಲ ಯಾರು ಕೋರ್ಟ್ಗೆ ಹೋಗಿದ್ದಾರೆ ಅವ್ರಿಗೆ ಮಾತ್ರನೇ ಸಿಗುತ್ತೆ. ನಾವೆಲ್ಲರೂ ಬೇರೆ ನೌಕರರಿಗೆ ಈ ಸೌಲಭ್ಯ ಬೇಕು ಅಂದರೆ ಅವರೆಲ್ಲರೂ ಕೋರ್ಟಿಗೆ ಹೋಗಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಕೇಸ್ಗೆ ಹೋಗಿದ್ದೀವಿ. ಆ ಒಂದು ಬರುವಂಥ ಆರ್ಡ್ರಲ್ಲಿ ಎಲ್ಲರಿಗೂ ಬರುತ್ತೆ. ಈ ಒಂದು ಆದೇಶ ಪತ್ರದಲ್ಲಿ ಕೇವಲ ಕೇಸ್ಗೆ ಯಾರು ಹಾಕಿದ್ದಾರೆ ಅವ್ರಿಗೆ ಮಾತ್ರ ಸಿಗುತ್ತೆ ಎಂಬ ಗೊಂದಲದ ಹೇಳಿಕೆಗಳನ್ನ ನೀಡೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ. ಆವಾಗ ಒಂದು ಸ್ವಲ್ಪ ನೌಕರಿಗೆಲ್ಲ ಗೊಂದಲ ಉಂಟಾಗಿ ಫೋನ್ಗಳನ್ನ ಮಾಡಿ, ಅಣ್ಣ ಇದು ಬೇರೆ ಕೇವಲ ಕೇಸ್ಗೆ ಹೋಗಿರೋ ಅವ್ರಿಗೆ ಮಾತ್ರ ಸೌಲಭ್ಯ ಸಿಗುತ್ತದೆ, ಎಲ್ಲರಿಗೂ ಸಿಗುತ್ತದೆ ಎನ್ನೋ ಒಂದು ಸಮಸ್ಯೆಗಳಿಗೆ ಹೇಳ್ಕೊಂಡಾಗ, ನಾನು ಆಲ್ರೆಡಿ ಆ ಒಂದು ಜಜ್ಮೆಂಟ್ ಕಾಪಿಯಲ್ಲೇ ಇತ್ತು, ಕೋರ್ಟ್ನ ಜಜ್ಮೆಂಟ್ ಕಾಪಿಯಲ್ಲೂ ಇತ್ತು. ಇದು ಆ ಒಂದು ದಿನ ರಜೆ ಕೊಡುವಂಥ ವಿಚಾರ ಮತ್ತು ಗುಂಪು ವಿಮೆಯಿಂದ ಹೊರಗಡೆ ಇಟ್ಟಿರುವುದನ್ನು ಒಂದು ಸಂಸ್ಥೆಯಿಂದ ಹೊರಡಿಸಿರುವ ಆದೇಶವನ್ನೇ ರದ್ದುಪಡಿಸಿದರು, ಸ್ಕ್ವಾಶ್ ಮಾಡಿದರು. ಸೊ ಸಂಸ್ಥೆಯಿಂದ ಹೊರಡಿಸಿದ ಆದೇಶ ಪತ್ರಗಳು ಸಹ ಅದನ್ನು ಸ್ಕ್ವಾಶ್ ಮಾಡಿರೋದ್ರ ಬಗ್ಗೆನೇ ಉಲ್ಲೇಖನೂ ಸಹ ಮಾಡಿದರು. ಸೊ ಆದ್ರೂ ಒಂದು ಕ್ಲಾರಿಟಿಗೋಸ್ಕರ ನಮ್ಮ ಹಿರಿಯ ಅಧಿಕಾರಿಗಳ ಬಳಿ ನಾನು ಇದನ್ನು ವಿಚಾರಿಸಿದಾಗ ಅವರು ಸಹ ಇದೇ ವಿಚಾರದಲ್ಲಿ ಸ್ಕ್ವಾಶ್ ಆಗಿರೋ ಕಾರಣ ಈ ಸೌಲಭ್ಯ ಎಲ್ಲರಿಗೂ ಸಿಗುತ್ತದೆ, ಏನು ಗೊಂದಲಕ್ಕೆ ಹೋಗ್ಬಿಟ್ರಪ್ಪ, ಇದು ಹಂತವಾಗಿ ಏನು ಸೌಲಭ್ಯಗಳು ಸಿಗಬೇಕಾಗಿದೆ, ಈಗೇನಿದೆ ರಜೆ ಸೌಲಭ್ಯ ಸಿಗಬೇಕು, ಇದಕ್ಕೋಸ್ಕರ ಆದೇಶ ಬಂದಿದೆ. ಇನ್ನು ಗುಂಪು ವಿಮೆಗೆ ಸಂಬಂಧಪಟ್ಟಂಗೆ ಇದು CLWO ಸೆಕ್ಷನ್ನಿಂದ ಪ್ರತ್ಯೇಕವಾಗಿ ಇನ್ನೊಂದು ಆರ್ಡರ್ನ ಹೊರಡಿಸ್ತೀವಿ. ಸೊ ಈಗೆಲ್ಲರಿಗೂ ಇದು ಅನ್ವಯ ಆಗುತ್ತದೆ. ಯಾವಾಗ ನಾವು CLWO ಸೆಕ್ಷನ್ನಿಂದ ಈ ಗುಂಪು ವಿಮೆಗೆ ಸಂಬಂಧಪಟ್ಟಂಗೆ ಆರ್ಡರ್ನ ಹೊರಡಿಸ್ತೀವೋ ಆವಾಗ ನಮ್ಮ ಯಾರ್ಯಾರಿಗೆ ಇಚ್ಛೆ ಇದೆಯೋ ಅವರು ಇಚ್ಛಾಪತ್ರವನ್ನು ಸಲ್ಲಿಸಿದ ಮೇಲೆ ಗುಂಪು ವಿಮೆಗೆ ಅವರು ಅರ್ಹರಾಗ್ತಾರೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಹಲವು ವಿಚಾರಗಳು ಕೆಲವು ಸತ್ಯವೂ ಇರ್ತವೆ. ಈ ನಾಯಕರು ಅಂತ ಹೇಳ್ಕೊಳ್ತಾ ಇದ್ದಾರೆ, ಇವರು ಒಂದು ಸಂಘಟನೆಗೆ ಹೆಸರು ಬಂದ್ಬಿಡುತ್ತೆ, ಒಂದು ವ್ಯಕ್ತಿಗೆ ಹೆಸರು ಬರುತ್ತೆ, ಅದು ಬರಬಾರ್ದು, ತಮ್ಮದೇ ಹೆಸರು ಬರಬೇಕು, ತಮ್ಮ ಸಂಘಟನೆ ಹೆಸರು ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಬೆಳವಣಿಗೆಗಳು ಮಾಡ್ತಾರೋ ಅದರಿಂದ ನೌಕರಿಗೆ ಸಾಕಷ್ಟು ಗೊಂದಲಗಳನ್ನ ಮೂಡಿಸುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ತಾವು ನೋಡಿರ್ಬೋದು, ಇವರು ವ್ಯಕ್ತಿಯನ್ನು ಒಂದು ಸಂಘಟನೆಯನ್ನು ಗುರಿಯಾಗಿಸ್ಕೊಂಡು ಯಾವ ರೀತಿಯಲ್ಲಿ ಕುತಂತ್ರಗಳು ಮಾಡ್ತಾ ಇದ್ದಾರೆ, ಏನೇನು ಹೇಳಿಕೆಗಳು ಕೊಡ್ತಾರೆ ಅದೆಲ್ಲ ತಮಗೆಲ್ಲ ಗೊತ್ತಿದೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಈ ರಿಟ್ ಪಿಟಿಷನ್ನ ದಾಖಲಿಸಿದ್ರು, ನಮ್ಮ ಹಿರೇಮಠ ಗುರುಗಳು ಮತ್ತು ಸುರೇಶು ಮತ್ತು ಅವರ ಸಂಗಡಿಗರು ಮತ್ತು ಈ ಕೇಸನ್ನ ಮುನ್ನಡೆಸಿದಂಥ ನಮ್ಮ ಸನತ್ ಕುಮಾರ್ ಶೆಟ್ಟಿ ಅವರು ಮತ್ತು ಅವರ ಕಿರಿಯ ವಕೀಲರಾದ ಸಂಗಮೇಶ್ ಅವರು ಸಹ ಇದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರಿಂದ ಮೊದಲನೇದಾಗಿ ಅವರಿಗೆ ಅಭಿನಂದನೆ ತಿಳಿಸೋಣ ಸ್ನೇಹಿತರೆ. ತದನಂತರ ಇದಕ್ಕೆ ಸಂಬಂಧಪಟ್ಟಂಗೆ 3 ತಿಂಗಳಾದ್ರೂ ಈ ಒಂದು ಆದೇಶವನ್ನು ಪ್ರತಿಫಲವನ್ನು ನೌಕರಿಗೆ ಸಿಕ್ಕದೇ ಇದ್ದಾಗ 29/4/2025 ಏನು ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ನಾವು ಕೂಟ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಈ ಸವಲತ್ತುಗಳನ್ನ ಕೇವಲ ಅವ್ರಿಗೆ ಮಾತ್ರ ಸಿಗೋದಲ್ಲ ಮತ್ತು ಎಲ್ಲ ನೌಕರಿಗೆ ಅನ್ವಯವಾಗುವಂತೆ ಮಾಡಬೇಕು ಅಂತ ನಾವು ಸಾರಿಗೆ ಸಚಿವರ ಹತ್ರನೂ ಕೇಳ್ಕೊಂಡಾಗ ಅವರೂ ಸಹ ಇದು ಕೇವಲ ಇಷ್ಟು ದಿನದಿಂದ ಇವರಿಗೆ ಸೌಲಭ್ಯಗಳು ವಂಚಿತರಾಗಿದ್ದಾರೆ, ದಯವಿಟ್ಟು ಆ ಸೌಲಭ್ಯಗಳನ್ನ ಅವ್ರಿಗೆ ಕೊಟ್ಟುಬಿಡಿ ಅನ್ನೋ ಮಾತನ್ನ ನಮ್ಮ ಸಾರಿಗೆ ಸಚಿವರು ಹೇಳಿದರು. ನಂತರ ನಮ್ಮ BMTCಯ MD ಸಾಹೇಬರು ಮತ್ತು ಉನ್ನತ ಅಧಿಕಾರಿಗಳು ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ದಿನ ಇದನ್ನೆಲ್ಲ ಪ್ರಯತ್ನದಿಂದ ಈ ಸೌಲಭ್ಯಗಳು ನಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಈ ಸೌಲಭ್ಯಗಳ ಜೊತೆಯಲ್ಲೂ ಸಹ ನಾವು ಮತ್ತೊಂದು ವಿಚಾರದಲ್ಲಿ ವರ್ಗಾವಣೆ ವಿಚಾರದಲ್ಲಿ ಮಧ್ಯಂತರ ಆದೇಶದಲ್ಲಿ ಬಂದಿರೋ ನೌಕರಿಗೆ ವಂಚಿತರಾಗ್ತಾ ಇದ್ದಾರೆ, ಅವ್ರಿಗೂ ಸಹ ಈ ವರ್ಗಾವಣೆ ಸೌಲಭ್ಯ ಸಿಗಬೇಕು ಅಂತ ವಿನಂತಿಸಿದಾಗ ಅದಕ್ಕೂ ಸಂಬಂಧಪಟ್ಟಂಗೆ ಮಾನ್ಯ ಸಾರಿಗೆ ಸಚಿವರ ಕಡೆಯಿಂದ ಒಂದು ಮನವಿ ಪತ್ರ ನೀಡಿ ಅವರಿಂದ MD ಸಾಹೇಬ್ರಿಗೆ ಹೋಗಿ, MD ಸಾಹೇಬ್ರಿಂದ ಮತ್ತು CLWO ಸೆಕ್ಷನ್ಗೆ ಬಂದು ಅಲ್ಲಿಂದ CTM ಸೆಕ್ಷನ್ಗೆ ಹೋಗಿ ಮತ್ತು ಒಂದು ಒಪಿನಿಯನ್ಗೋಸ್ಕರ MD ಸೆಕ್ಷನ್ಗೆ ಹೋಗಿ. ಸೊ ಇಷ್ಟು ಬೆಳವಣಿಗೆಗಳು ನಡೀತವೆ. ಒಂದು ಮನವಿ ಪತ್ರ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಫಾಲೋಅಪ್ಗಳು ಮಾಡಬೇಕು. ಯಾವ್ಯಾವ ಟೇಬಲಲ್ಲಿ ಹೆಂಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋ ವಿಚಾರಗಳನ್ನ ಮಾಡಬೇಕು. ಸೊ ಈ ಒಂದು ವಿಚಾರಗಳು ನಡೀತಾ ಇದೆ. ಜೊತೆಗೆ ಈಗಾಗಲೇ ನಾವು ಮೊನ್ನೆ 29/4/2025 ಮಾನ್ಯ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೀತು. ಅದರಲ್ಲಿ ಸಾರಿಗೆ ನೌಕರರು ಮುಷ್ಕರದಲ್ಲಿ ಆದಂಥ ನಷ್ಟಗಳಿಗೆ ಸಂಬಂಧಪಟ್ಟಂಗೆ ಅವರು ಮತ್ತೆ ಅವರಿಗೆ ಸಿಗಬೇಕಾದ ಸವಲತ್ತುಗಳ ಬಗ್ಗೆ ನಾವು ಮನವಿಗಳನ್ನ ಮಾಡಿಕೊಂಡು ಅದರ ಸೌಹಾರ್ದ ರೀತಿಯಲ್ಲಿ ಇತ್ಯರ್ಥಪಡಿಸಬೇಕು ಅಂತ ಕೇಳ್ಕೊಂಡು ಸಭೆಗಳು ನಡೀತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ಲೇಬರ್ ಕಮಿಷನ್ ಹತ್ರ ಸವಲತ್ತುಗಳನ್ನ
ಪಡ್ಕೊಳ್ಳೋಂಥ ವಿಚಾರದಲ್ಲಿ ಅವರ ಸಲಹೆಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಎಮ್ ಡಿ ಸಾಹೇಬರು ಮತ್ತು ನಮ್ಮ ಸಾರಿಗೆ ಸಚಿವರುಗಳು ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಸೊ ಆದಷ್ಟು ಬೇಗ ಅದು ಒಂದು ವಿಚಾರಗಳು ಬೇಗ ಒಂದು ಇತ್ಯರ್ಥದ ಮಟ್ಟಕ್ಕೆ ಬರುವ ಎಲ್ಲ ಲಕ್ಷಣಗಳಿದ್ದಾವೆ. ಸೊ ಇಷ್ಟು ವಿಚಾರಗಳು ನಡೀತಾ ಇದೆ ಸ್ನೇಹಿತರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅವರದೇ ಆದ ದಾಟಿಯಲ್ಲಿ ಅವ್ರದ್ದೇ ಗುಂಪುಗಳನ್ನ ಮಾಡಿಕೊಂಡು ಅಲ್ಲಿ ಎಲ್ಲ ರೀತಿಯಲ್ಲಿ ಅವರೇ ಬೇರೆ ಯಾರೂ ನೌಕರರು ಅವರಿಗೆ ಪ್ರತಿಕ್ರಿಯೆಯನ್ನು ನೀಡಿದರೆ ಇದನ್ನು ಅವರೇ ಬಾಯಿ ಬಡ್ಕೊಳ್ಳುವಂಥ ವಿಚಾರಗಳನ್ನ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಸ್ನೇಹಿತರೆ. ಸೊ ಇಷ್ಟು ನಮ್ಮ ಮುಷ್ಕರದ ಸಮಯದಲ್ಲಿ ವಜಾಗೊಂಡ ನೌಕರರ ಸಮಸ್ಯೆಗಳು ಇತ್ಯರ್ಥಕ್ಕಾಗಿ ನಾವು ಮಾಡ್ತಾ ಇರುವ ಪ್ರಯತ್ನಗಳು. ಈ ಹಿಂದೆ ಏನು ಇವರು ಬೊಬ್ಬೆ ಹೊಡಿತಾ ಇದ್ದಾರೆ ಮಹಾ ನಾಯಕರುಗಳು, ಇವ್ರಿಗೆಲ್ಲಾನು ಬರೀ ಟೀಕೆ ಮಾಡೋದೇ ಕೆಲಸ ಹೊರತು ಇದನ್ನು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ. ಇದಕ್ಕೆ ಉದಾಹರಣೆ ಅಂದರೆ ಈ ಪೊಲೀಸ್ ಕೇಸ್ಗಳನ್ನ ಹಿಂಪಡೆಯುವಂಥ ವಿಚಾರದಲ್ಲಿ ನಾನೊಂದು ವಿಡಿಯೋ ಮಾಡಿ ಯಾವುದಾದ್ರೂ ಬಿಟ್ಟೋಗಿದ್ರೆ ದಯವಿಟ್ಟು ಮಿಸ್ ಆಗಿರೋ ಪೊಲೀಸ್ ಕೇಸ್ಗಳು ನಾನು ಆಲ್ರೆಡಿ ಚಾಟ್ ಹಾಕಿದ್ದೀನಿ, ಅದನ್ನು ನೋಡಿ ಅದರಲ್ಲಿ ಇಲ್ಲದಿರೋ ಕೇಸ್ಗಳನ್ನ ನನಗೆ ತಿಳಿಸಿ ಅಂತ ಕೇಳಿದ್ದೆ. ತದನಂತರ ಇನ್ನು 29/4 ಮೀಟಿಂಗ್ 29/4/2025 ಮೀಟಿಂಗ್ ಆದ ನಂತರ ಮತ್ತೊಂದು ವಿಡಿಯೋ ಮಾಡಿ ಮುಷ್ಕರದ ಸಮಯದಲ್ಲಿ ವಜಾಗೊಂಡು ಮೃತಪಟ್ಟಿರುವ ನೌಕರರ ಮಾಹಿತಿ ಕೊಡ್ರಪ್ಪ. ಯಾಕಂದರೆ ನನ್ನ ಹತ್ರ ಸ್ವಲ್ಪ ಡಾಟಾ ಇದೆ, ಆದರೂ ನಿಮಗೆ ಗೊತ್ತಿರೋರು ಯಾವುದು ಮಿಸ್ ಆಗಿರೋ ಒಬ್ಬರು ಸಹ ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾಹಿತಿಯನ್ನು ನೀಡು ಅಂತ ಕೇಳಿದ್ವಿ. ಅದಕ್ಕೆ ಒಬ್ಬರು ಈಗ ಮಹಾಸಂಘಟನೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿರೋರು ಒಂದು ವಿಡಿಯೋನ ಮಾಡಿ ಈ ರೀತಿಯಲ್ಲಿ ಹಿಂಗೆ ನೋಡಿದ್ರಾ, ಇದು ಡಿಸ್ಮಿಸ್ ಆಗಿರೋದು ಕೂಟದ ಅಧ್ಯಕ್ಷರೇ, ಇದು ಡಿಸ್ಮಿಸ್ ಆಗಿರೋ ಲಿಸ್ಟು ಮತ್ತು ಇದು ಪೊಲೀಸ್ ಕೇಸ್ ಆಗಿರೋ ಲಿಸ್ಟು, ಇದೆಲ್ಲ ನಮ್ಮ ಹತ್ರ ಇದ್ದಾವೆ, ನಿಮ್ಮ ಹತ್ರ ಇದೆಯಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದರು. ಆದರೆ ನಾನು ವಿಡಿಯೋ ಮಾಡಿ ಇಷ್ಟು ದಿನಗಳಾದ್ರೂ ಸಹ ಒಬ್ಬರು ಇಂಥ ಕೇಸ್ ಮಿಸ್ ಆಗಿದೆ ಅಂತ ಅವ್ರಿಗೆ ಹೇಳಲಿಲ್ಲ. ಈ ವಿಡಿಯೋ ಮಾಡಿದ ನಂತರ 3 ಕೇಸ್ ಸಿಕ್ತು. ಈ ವರ್ಷಾನುಗಟ್ಟಲೆ ಫಾಲೋಅಪ್ಗಳು ಮಾಡಿ ಇಷ್ಟೆಲ್ಲ ಮಾಡಿದ್ರೂ ಮತ್ತೆ 3 ಕೇಸ್ ಸಿಕ್ತು. ಮತ್ತು ಮೃತಪಟ್ಟಿರುವ ನೌಕರರ ಏನು ಮಾಹಿತಿಯನ್ನು ಕೇಳಿದ್ರೆ ಈ ಮಹಾನುಭಾವರು ಆ ಮಾಹಿತಿಯನ್ನು ನೀಡಲಿಲ್ಲ. ಕೇವಲ ವಿಡಿಯೋ ಮಾಡಿ ನನ್ನನ್ನು ಟೀಕಿಸೋದ್ರಲ್ಲಿ ಮಗ್ನರಾಗಿದ್ದರು ಹೊರತು ಅದರ ವಿಚಾರವನ್ನು ಯಾರೂ ತಿಳಿಸಕ್ಕೆ ಹೋಗಲಿಲ್ಲ. ಒಟ್ಟು BMTCಯಲ್ಲಿ ಮುಷ್ಕರ ಸಮಯದಲ್ಲಿ ವಜಾಗೊಂಡು ಮೃತರಾಗಿರುವ ಸಂಖ್ಯೆ 4 ಜನ ಪ್ಲಸ್ ಒಬ್ಬರು ಕೋಮದಲ್ಲಿದ್ದಾರೆ. ಈ ಕೋಮದಲ್ಲಿರೋರು ಅಪಘಾತದಲ್ಲಿ ಗಾಯಗೊಂಡು ಅವರು ಕೋಮಾ ಸ್ಟೇಜಲ್ಲಿದ್ದಾರೆ. ನಂತರ ಇನ್ನಿಬ್ಬರೂ ಸಹ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ, ಇನ್ನಿಬ್ಬರು ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಇದು ನಾವು ಎಲ್ಲ ಮೂಲಗಳಿಂದ ಕಲೆಕ್ಟ್ ಮಾಡಿರೋ ಒಂದು ದಾಖಲೆ. ಇನ್ನು ಪೊಲೀಸ್ ಕೇಸ್ಗಳು ಅದರ ಪಾಡಿಗೆ ವಿಡ್ರಾಲ್ ಆಗೋದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಏನು ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಇನ್ನು ಸೌಹಾರ್ದ ರೀತಿಯಲ್ಲಿ ಏನು ಬೆಳವಣಿಗೆಗಳ ಮೂಲಕ ಏನು ಮುಷ್ಕರದ ಸಮೇತ ವಜಾಗೊಂಡವ್ರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನು ಮಾಡ್ತಾಯಿದ್ದೀವಿ. ಇದು ಕೇವಲ ಮಧ್ಯಂತರ ಆದೇಶದ ಮೇಲೆ ಬಂದಿರೋ ನೌಕರಿಗೆ ಮಾತ್ರ ಅಲ್ಲ ಸ್ನೇಹಿತರೆ ನಾವು ಪಡ್ತಾ ಇರೋ ಪ್ರಯತ್ನ. ಆ ಸಮಯದಲ್ಲಿ ಹೌದು ಜಾಯಿಂಟ್ ಮೆಮೊಗೆ ಸೈನ್ ಮಾಡಿರ್ಬೋದು, ಆದರೆ ಆವತ್ತಿನ ಅವರ ಮನೆಯ ಪರಿಸ್ಥಿತಿ ಆ ಹಂತಕ್ಕೆ ಅವ್ರನ್ನ ತೊಗೊಂಡೋಗಿತ್ತು. ಅದಕ್ಕೋಸ್ಕರ ಅವ್ರಿಗನ್ನೂ ಒಳಗೊಂಡ ಆ ಸೌಲಭ್ಯಗಳು ಅವ್ರಿಗೂ ಸಿಗಬೇಕು ಅಂತ ನಾವು ಪ್ರಯತ್ನಗಳನ್ನ ಪಡ್ತಾಯಿದ್ದೀವಿ. ಮತ್ತು ನಿವೃತ್ತಿಯಾಗಿರೋರು ವಜಾಗೊಂಡು ನಿವೃತ್ತಿಗೊಂಡಿರುವವರಿಗೆ ಅವರ ಸೌಲಭ್ಯಗಳಿಗೋಸ್ಕರನೂ ಅಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ. ಜೊತೆಗೆ ವಜಾಗೊಂಡು ಮೃತಪಟ್ಟಿರುವ ನೌಕರಿಗೆ ಅವರ ಕುಟುಂಬಗಳಿಗೆ ಏನು ಸೌಲಭ್ಯಗಳು ಒದಗಿಸ್ಕೊಡ್ಬೇಕು ಅದ್ರ ಬಗ್ಗೆನೂ ಮಾಡ್ತಾಯಿದ್ದೀವಿ. ಆದರೆ ಇದೆಲ್ಲನೂ ಹೊರತುಪಡಿಸಿ ಇವರು ಹೇಳೋದೇನು, ಏನು ಮಾಡ್ತಾ ಇದೆಯಪ್ಪ ಚಂದ್ರು, ಎಲ್ಲಿದೆಯಪ್ಪ, ಇದು ಗೊತ್ತಾ ಅದು ಗೊತ್ತಾ ಅಂತ ನನ್ನ ಟೀಕೆ ಮಾಡೋದಲ್ಲೇ ನೀವು ಮಗ್ನರಾಗಿದ್ದೀರಲ್ಲಪ್ಪ. ಏನು ಮಾಡ್ತಾ ಇದ್ದೀರಾ? ಮುಷ್ಕರದಲ್ಲಿ ಇಷ್ಟು ಡ್ಯಾಮೇಜ್ ಆಯಿತು, ಇಷ್ಟೆಲ್ಲ ಇದಾಯಿತು, ಇದಕ್ಕೆ ಕಾರಣಕರ್ತರು ಯಾರು ಅಂತ ತಿಳ್ಕೊಂಡಿದ್ದೀವಿ. ಎಲ್ಲ ನೌಕರರಿಗೆ, ಸಮಸ್ತ ಸಾರಿಗೆ ನೌಕರಿಗೆ ಗೊತ್ತಿದೆ ಇದರ ಡ್ಯಾಮೇಜ್ ಹೆಂಗಾಯಿತು, ಯಾರಿಂದ ಆಯಿತು, ಹೆಂಗಾಯಿತು, ಇದರ ಕುತಂತ್ರಗಳು ಯಾರು, ನಿನ್ನನ್ನೂ ಒಳಗೊಂಡಂತೆ ಡಿಸ್ಮಿಸ್ ಆಗೋದಕ್ಕೆ ಕಾರಣಕರ್ತರು ಯಾರು ಅಂತ ಅವ್ರಿಗೆ ಗೊತ್ತಿದೆ. ಇವತ್ತು ನಾನು ಡಿಸ್ಮಿಸ್ ಆಗಿರೋರು ಜಂಟಿ ಮೆಮೊಗೆ ಹೋಗಿ ಸೈನ್ ಮಾಡಿರೋರಿಗೆ ಸಹ ಸೌಲಭ್ಯಗಳು ಬೇಕು ಅಂತ ಕೇಳ್ತಾ ಇದ್ದೀನಲ್ಲ, ಅದು ನಿನಗನ್ನೂ ಒಳಗೊಂಡಂತೆನಪ್ಪ, ನಿನಗೂ ಆ ಸೌಲಭ್ಯ ಸಿಗಲಿ ಅಂತಲೇ ಒದ್ದಾಡ್ತಾ ಇದ್ದೀನಿ ಹೊರತು ಅಲ್ಲಿ ನನ್ನ ಸಂಕುಚಿತ ಮನೋಭಾವನೆ ತೋರಿಸ್ತಾ ಇಲ್ಲ. ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಆವತ್ತು ಏನೋ ಆಗಿರ್ಬೋದು, ಏನೋ ಪರಿಸ್ಥಿತಿಯಲ್ಲಿ ಏನೋ ಆಗಿರ್ಬೋದು, ಒಟ್ಟು ಇದನ್ನೆಲ್ಲ ಸುಧಾರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಥರ ವಿರೋಧ ಮಾಡೋದೇ ನನ್ನ ಮನಸ್ಥಿತಿಯಲ್ಲಿ ಇಟ್ಕೊಂಡಿಲ್ಲ. ವಿರೋಧ ಮಾಡೋ ರೀತಿ ಮತ್ತು ಪರಿಸ್ಥಿತಿಗೆ ಬೇರೆ ಥರ ಮಾಡ್ಕೊಳ್ಳೋಣ. ನಮ್ಮನ್ನು ನಾವು ವಿರೋಧಗಳನ್ನ ಮಾಡ್ಕೊಳ್ಳೋದ್ರ ನೆಪದಲ್ಲಿ ಸಮಸ್ತ ಸಾರಿಗೆ ನೌಕರ ಬಾಯಿಗೆ ಮಣ್ಣಾಕೋದು ಬೇಡ. ನೀವು ಅಂದ್ಕೊಂಡ್ಬಿಟ್ಟಿದ್ದೀರಾ ಏನೋ ಚಂದ್ರೂನ ಕೂಟವನ್ನು ಮುಳುಗ್ಸೋಕೆ ಹೋಗ್ತಾ ಇದ್ದೀರಿ ಅಂತ. ನಿಜವಾಗ್ಲೂ ಇಲ್ಲ. ನಾವೆಲ್ಲ ಒಂದೇ ದೋಣಿಯಲ್ಲೇ ಇದ್ದೀವಿ. ನೀವು ಕೂಟವನ್ನು ಮುಗಿಸ್ಬೇಕು, ಚಂದ್ರವನ್ನು ಮುಗಿಸೋ ನೆಪದಲ್ಲಿ
ಆ ಕೂತ್ಕೊಂಡಿರೋ ದೋಣಿಗೆ ನೀವು ತೂತು ಹೊಡಿತಾ ಇದ್ದೀರಾ. ಆ ದೋಣಿ ಮುಳುಗಿದ್ರೆ ನೀವು ಜೊತೆಯಲ್ಲಿ ಸೇರಿ ಮುಳುಗ್ತೀರಾ ಅನ್ನೋದು ಮರಿಬೇಡಿ. ಸ್ವಲ್ಪ ಯೋಚನೆ ಮಾಡಿ. ಮತ್ತೆ ಸ್ನೇಹಿತರೆ, ಇನ್ನೊಂದು ವಿಚಾರ, ವೇತನಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ನಮ್ಮ ನೌಕರರು ನನಗೆ ಕರೆ ಮಾಡ್ತಾ ಇದ್ದೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವೇತನಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಏನು ಸಭೆ ನಡೆದಿದೆ, ಸಭೆಯಲ್ಲಿ ಮುಖ್ಯಮಂತ್ರಿಗಳು ಆದಷ್ಟು ಶೀಘ್ರದಲ್ಲಿ ನಾವು ಏನು ಸಾರಿಗೆ ಸಚಿವರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿ ನಂತರ ಸಾರಿಗೆ ಸಂಸ್ಥೆಯಲ್ಲಿ ಏನು ಚಾಲ್ತಿಯಲ್ಲಿದ್ದಾವೆ ಆ ಕಾರ್ಮಿಕ ಸಂಘಟನೆ ಜೊತೆಯಲ್ಲಿ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಸಭೆ ಕರೆದಿಲ್ಲ ಸ್ವಾಮಿ. ದಯವಿಟ್ಟು ಆದಷ್ಟು ಶೀಘ್ರದಲ್ಲಿ ತಮ್ಮ ಸಭೆಯನ್ನು ಮುಗಿಸಿ ನಂತರ ಕಾರ್ಮಿಕ ಸಂಘಟನೆಗಳ ಸಂಘಟನೆಗಳ ಜೊತೆಯಲ್ಲಿ ಮಾತುಕತೆ ಮೂಲಕ ಏನು ಸಮಸ್ಯೆಗಳಿದ್ದಾವೆ ಇದನ್ನು ಇತ್ಯರ್ಥಪಡಿಸಬೇಕು ಅಂತ ನಾವು ಈಗಾಗಲೇ ಸಾರಿಗೆ ಸಚಿವರಿಗೆ ಮನವಿ ಪತ್ರವನ್ನು ನೀಡಿ ಅವರ ಹತ್ರ ಸಮಯಕ್ಕೆ ಒಂದು ಸಭೆಯನ್ನು ಆಯೋಜನೆ ಮಾಡೋಕ್ಕೆ ಒಂದು ಕೋರ್ಕೊಂಡಿದ್ದೀವಿ. ಇದರ ಮಧ್ಯದಲ್ಲಿ ನಮ್ಮ KSRTC MD ಸಾಹೇಬರು ರಜೆಯಲ್ಲಿರೋದ್ರಿಂದ ಅವರು 25ನೇ ತಾರೀಕು ಅವರು ರಜೆಯಲ್ಲಿರೋದ್ರಿಂದ ತದನಂತರ ಅವರು ಬಂದ ನಂತರವೇ ಇದು ಒಂದು ವೇತನಕ್ಕೆ ವಿಚಾರವಾಗಿ ಏನಾದರೂ ಬೆಳವಣಿಗೆಗಳು ಆಗೋದಕ್ಕೆ ಸಾಧ್ಯ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾವು ಆ ಒಂದು ಬೆಳವಣಿಗೆಗಳನ್ನು ಮಾಡುವ ಮುಖಾಂತರ ನಮ್ಮ ಕೆಲಸಗಳೇನಿದೆ ಅದನ್ನು ಮಾಡ್ತಾಯಿದ್ದೀವಿ. ಇದು ಪರದೆ ಮುಂದೆ ಮಾಡಿದ್ರೆ ತೆರೆಮರೆ ಹಿಂದೆ ನಾವು ಯಾರಿಗೆ ಯಾವ ರೀತಿಯಲ್ಲಿ ನಾವು ಸರ್ಕಾರದಕ್ಕೆ ಮನಮುಟ್ಟಿಸ್ಬೇಕು, ನಮ್ಮ ಬೇಡಿಕೆಗಳೇನಿದೆ ಸರಿಸಮಾನ ವೇತನ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ಬಂದು ಹೇಳ್ತಾಯಿದ್ರು, ಏನು ಮಾಡ್ತಾಯಿದ್ದೆಪ್ಪ ಚಂದ್ರು, ನನಗೇಳು ಅಂತ. ನಿನಗೆ ಯಾಕಪ್ಪ ನಾನು ಹೇಳಲಿ, ನನಗೆ ಯಾರಿಗೆ ಹೇಳಬೇಕು ಅಂತ ಸಮಯ ಬಂದಾಗ ಈ ರೀತಿಯಲ್ಲಿ ವಿಡಿಯೋ ಮಾಡೇ ಹಾಕ್ತೀನಿ ಬಿಡಪ್ಪ. ನೀನು ತುಂಬ ಕಷ್ಟಪಡಬೇಡ, ತುಂಬ ನೀನು ಚಿಂತೆನೂ ಪಡಬೇಡ, ಏನೋ ವಿಡಿಯೋಗಳು ಮಾಡ್ಕೊಂಡು ಕಾಲ ಆಗ್ತಾಯಿದೆ ಅದನ್ನು ಮಾಡ್ಕೊ ಹೋಗು. ಮತ್ತು ನೀವು ಏನು ವಾಟ್ಸಪ್ಪಲ್ಲಿ ಮಾಡ್ಕೊತೀರೋ ಅದು ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ನನಗೇನು ತಲೆನೇ ಕೆಡಿಸ್ಕೊಳ್ತಾಯಿಲ್ಲ. ನನ್ನ ವಿಚಾರಗಳು ಒಂದು ಸರಿಸಮಾನ ವೇತನ, ಇನ್ನೊಂದು ಡಿಸ್ಮಿಸ್ ಎಂಪ್ಲಾಯಿಗಳಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕೋ ಅದ್ರ ಮೇಲೆ ನಾನು ಗಮನ ಹರಿಸ್ತೀನಿ. ನಾನು ಕುದುರೆಗೆ ಕಣ್ಣು ಕಟ್ಕೊಂಡ್ಬಿಡ್ತಲ್ಲ ಹಂಗೆ ಕಟ್ಕೊಂಡ್ಬಿಟ್ಟಿದ್ದೀನಿ. ತಡ ಆಗ್ತಾಯಿದೆ, ನನಗೂ ಗೊತ್ತಿದೆ ಸ್ನೇಹಿತರೆ. ಯಾಕಂದರೆ ನಾನು ಇಲ್ಲೊಬ್ಬ ನೌಕರನಾಗಿ ಬಂದು ನೌಕರನ ಕಷ್ಟ ನಷ್ಟಗಳನ್ನು ನೋಡಿ ನನಗೆ ಹೋರಾಟಕ್ಕೆ ಬಂದಿದ್ದೆ ಹೊರತು ಬೇರೆ ಯಾವುದೋ ಒಂದು ಮೇಲ್ಗಡೆಯಿಂದ ಬಂದು ಇಲ್ಲಿ ಸಂಸ್ಥೆಯಲ್ಲಿ ಊದಿರಿ ಇಲ್ಲಿ ಬೆಳೆದವನಲ್ಲ. ನಾನು ಇಲ್ಲಿಂದನೇ ಬೆಳೆದವನು. ನಮ್ಮ ನೌಕರರ ಎಲ್ಲ ಪರಿಸ್ಥಿತಿ ಮನಸ್ಥಿತಿ ಎರಡೂ ಅರ್ಥ ಮಾಡ್ಕೊಂಡು ಈ ಕೆಲಸನ ಮಾಡ್ತಾಯಿದ್ದೀನಿ. ಇವರು ಇನ್ನೂ ಏನೇನೋ ದುಡ್ಡು ಮಾಡಿಬಿಟ್ಟೆ, ಮತ್ತೊಂದು ವೆಲ್ಡಿಂಗು, ಫಾರ್ಚುನರ್ ಎಲ್ಲ ಹೇಳಿದ್ದು ಏನೋ ಒಂದನ್ನು ಹುಡುಕೊಡೋಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಈಗಲೂ ಅವ್ರಿಗೆ ಸಾಧ್ಯವೂ ಇಲ್ಲ. ಎಂಥ ಪರಿಸ್ಥಿತಿಯಲ್ಲೂ ನಾವು ಇದನ್ನು ಬಿಡದಿರ ನಾವು ಕೂಟ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಏನು ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಸೊ ಯಾರೂ ಆತಂಕಗೊಳಗಾಗಬೇಡಿ. ದಯವಿಟ್ಟು ನಾನು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತೀನಿ, ಈ ಬೆಳವಣಿಗೆಗಳು ಸರ್ಕಾರ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಸ್ವಲ್ಪ ತಡ ಆಗ್ತಾ ಇದ್ದಾವೆ ಅಷ್ಟೇ ಹೊರತು ಆದರೆ ಪ್ರತಿಫಲ ಸಿಗುವಂಥ ಎಲ್ಲ ಪ್ರಯತ್ನಗಳು ಮತ್ತು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ಎಲ್ಲ ನಮ್ಮ ನೌಕರಿಗೆ ತಲುಪುವಂತೆ ಶೇರ್ ಮಾಡಿ ಮತ್ತು ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜಾಯ್ನ್ ಆಗಬೇಕಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.